ಸರ್, ಇವತ್ತಿನಿಂದ ಏನು 36 ರೂಪಾಯಿ ದರವನ್ನು ಏರಿಕೆ ಮಾಡಿರುವಂಥದ್ದು 2 ಕಿಲೋಮೀಟರ್ನ. ಸೊ ತಮ್ಮದು ರೆಸ್ಪಾನ್ಸ್ ಹೇಗಿದೆ? ಜನರು ಏನು ಹೇಳ್ತಾ ಇದ್ದಾರೆ? ತಮ್ಮವರೆಲ್ಲ ಹೇಗೆ ಕ್ರಮಗಳನ್ನ ತಗೊಳ್ಳೋಕೆ ಮುಂದಾಗಿದ್ದಾರೆ? ಮೇಡಮ್ ಅವರೇ, ನಾವು ಪ್ರಾರಂಭದಲ್ಲಿ ನಮ್ಮ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಕಿಲೋಮೀಟ್ರಿಗೆ 25 ರೂಪಾಯಿ, 2 ಕಿಲೋಮೀಟ್ರಿಗೆ 50 ರೂಪಾಯಿ ಬೇಕು ಅಂತ ನಾವು ಅರ್ಜಿ ಹಾಕಿದ್ವಿ. ಅಟ್ಲೀಸ್ಟ್ ಅವರು ಒಂದು 40 ರೂಪಾಯಿ ಕೊಡ್ತಾರೆ ಅನ್ನೋ ಮನೋಭಾವ ನಮಗಿತ್ತು. ಈ 40 ರೂಪಾಯಿ ಕೊಡದೇ ಇರೋದು ನಮ್ಗೆ ಅಸಮಾಧಾನ ಇದೆ. 36 ರೂಪಾಯಿಗೆ ಪ್ಯಾಸೆಂಜರ್ಗಳು ಅವರೇ ಓಪನ್ ಆಗಿ, ಸರ್ ರೇಟು ಜಾಸ್ತಿ ಆಗಿದೆ, ನೀವು ಇನ್ನೂ ಯಾಕೆ ಮೀಟ್ರನ್ನ ರೆಡಿ ಮಾಡಿಸಿಲ್ಲ ಅಂತ ಕೇಳಿಬಿಟ್ಟು ಅವರೇ 36 ರೂಪಾಯಿ ಲೆಕ್ಕದಲ್ಲಿ ಕೊಡ್ತಾ ಇದ್ದಾರೆ. ಆದರೆ ಜನ ಕೊಡ್ತಾ ಇದ್ದಾರೆ. ಯಾಕೆಂದರೆ ಓಲಾ ಊಬರಲ್ಲಿ ಅದಕ್ಕಿಂತ ಜಾಸ್ತಿ ಹಣನ ಅವರು ಕೊಡ್ತಾಯಿದ್ರು. ನಾವು ನೇರ ಮೀಟ್ರ್ ಹಾಕ್ತಾ ಇರೋದ್ರಿಂದ ನೇರವಾಗಿ ಜನ ಕೊಡ್ತಾ ಇದ್ದಾರೆ, ಜನದ್ದೇನಿಲ್ಲ. ಆದರೆ 36 ರೂಪಾಯಿ ಮಾಡಿರೋದು ನಮಗೆ ಒಪ್ಪಿಗೆ ಇಲ್ಲ. ಅದರಿಂದ ಅದನ್ನು ಮತ್ತೆ ಹೋರಾಟ ಮಾಡೋದಕ್ಕೆ ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನಮಗೆ 40 ರೂಪಾಯಿ ಮೀಟ್ರ್ ಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ಸರಿ, ಇವತ್ತು ಹೇಗಿದೆ ಸರ್ ರೆಸ್ಪಾನ್ಸು? ಏನಾದರೂ ನಿಮ್ಮವ್ರು ಏನಾದರೂ ಮೀಟರ್ನ ಅಳವಡಿಕೆ ಮಾಡ್ಕೊಳ್ಳೋಕೆ ಮುಂದಾಗ್ತಾ ಇದ್ದಾರಾ, ಅಥವಾ ಇಲ್ಲ ನಾವು ಮೀಟರ್ ಹಾಕೋದೇ ಇಲ್ಲ ಅಂತ ಹೇಳಿ ಏನಾದರೂ ಹೇಳ್ತಾ ಇದ್ದಾರಾ? ಹೇಗೆ? ನಾವು ಮೀಟ್ರ್ ಹಾಕಲ್ಲ ಅಂತ ಹೇಳ್ತಾ ಇಲ್ಲ, ಜನಕ್ಕೆ ಮೀಟ್ರ್ ಹಾಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಕೆಲವು ಜನಕ್ಕೆ ಗೊತ್ತಿಲ್ಲದೆ ಇದ್ದರೆ ಅವ್ರ ಹತ್ರ ನಾವು ಏನು ಇದುವರೆಗೆ 30 ರೂಪಾಯಿ ಇತ್ತು, ಆ 30 ರೂಪಾಯಿ ದರದಲ್ಲೇ ತಗೊಳ್ತೀವಿ, ತಿಳಿ ಹೇಳ್ತಾ ಇದ್ದೀವಿ. ಆದರೆ ಈಗ 36 ರೂಪಾಯಿ ಮಾಡಿಸಿ ಮತ್ತೆ ನಾವು ಹೋರಾಟ ಮಾಡೋದಕ್ಕೆ ಸಜ್ಜಾಗ್ತಾ ಇರೋದ್ರಿಂದ 40 ರೂಪಾಯಿ ಮೀಟ್ರು ಬೇಕು ಅಂತ ಕೇಳ್ತಾ ಇರೋದ್ರಿಂದ ಮತ್ತೆ 40 ಆದಾಗ ಮತ್ತೆ ಮೀಟ್ರ್ ಚೇಂಜ್ ಮಾಡಬೇಕಾಗುತ್ತೆ. ಅದರಿಂದ ನಾವು ಇನ್ನೂ ಮೀಟ್ರ್ ಚೇಂಜ್ ಮಾಡಿಲ್ಲ ಮೇಡಮ್. ಈಗ ಹೋರಾಟ ಅಂತ ಹೇಳ್ತಾ ಇದ್ದೀರಾ, ಹೇಗಿರುತ್ತೆ ಸರ್? ಏನು, ಯಾರೆಲ್ಲ ಇರ್ತಾರೆ? ಯಾವ ರೀತಿಯಾಗಿ ಹೋರಾಟ ಮಾಡ್ತೀರಾ? ಏನು ಬೇಡಿಕೆಗಳನ್ನು ಇಡ್ತೀರಾ? ಜಯ ಕರ್ನಾಟಕ ಸಂಘಟನೆಯಿಂದ ಹಲವಾರು ಬೇಡಿಕೆ ಇದೆ. ಹಲವಾರು ಬೇಡಿಕೆಯಲ್ಲಿ ಪ್ರಮುಖ ಬೇಡಿಕೆ ಆಟೋ ದರ. ಇದು ಓಲಾ ಊಬರ್ಗೆ ಜನ ಕೊಡೋದಕ್ಕೆ ರೆಡಿ ಇದ್ದಾರೆ, ರ್ಯಾಪಿಡೋದಕ್ಕೆ ಜನ ಕೊಡೋಕ್ಕೆ ರೆಡಿ ಇದ್ದಾರೆ. ಆದರೆ ನೇರವಾಗಿ ಡ್ರೈವರ್ಗೆ ಯಾಕೆ ಕೊಡಲ್ಲ? ಜನ ಕೊಡ್ತಾ ಇದ್ದಾರೆ. ಆ ಕೊಡೋದನ್ನು ಸರ್ಕಾರ ಯಾಕೆ ಹುನ್ನಾರ ಮಾಡಿ ತಪ್ಪಿಸ್ತಾ ಇದೆ? ಇದು ನಮಗೆ ಸರ್ಕಾರದ ಮೇಲೆ ಆಕ್ರೋಶನೇ ಹೊರತು ಪ್ಯಾಸೆಂಜರ್ ಮೇಲೆಲ್ಲ, ಬೇರೆ ಕಂಪ್ನಿಗಳ ಮೇಲೆ ಏನಿಲ್ಲ. ನಾವು ಚಾಲಕರೆಲ್ಲರೂ ಭದ್ರಾಗಿದ್ದಾರೆ, ಪ್ಯಾಸೆಂಜರ್ಸೂ ಭದ್ರಾಗಿದ್ದಾರೆ. ನಾವು ಕೇಳ್ತಾ ಇದ್ದೀವಿ ಸರ್ಕಾರನ, ಇಲ್ಲ ನೀವು ರಾತ್ರೋರಾತ್ರಿ ಒಬ್ಬರೇ ಏಕಾಏಕಿ ನೀವು ಡಿಸೈಡ್ ಮಾಡಿರೋದು ತಪ್ಪು, ನೀವೇನೇ ಆದರೂ ಇದನ್ನು 40 ರೂಪಾಯಿ ಮಾಡಲೇಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಮೇಡಮ್. ಎಸ್ ಸರ್, ಇವತ್ತಿನಿಂದ ಹೊಸ ಮೀಟರ್ನ್ನು ಸಹ ಅಳವಡಿಕೆ ಮಾಡಬೇಕಾಗಿರುವಂತಹದ್ದು ಹೇಗಿದೆ ಸರ್? ಒಂದಷ್ಟು ಚಾಲಕರು ಅಳವಡಿಕೆ ಮಾಡಿಲ್ಲ, ಯಾಕಂತಂದ್ರೆ 6 ರೂಪಾಯಿಗೋಸ್ಕರ 700 ರಿಂದ 800 ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ ಮೇಡಮ್. ಇದು ನೀವು 700 ರೂಪಾಯಿ ಅಂತ ನೀವು ಹೇಳ್ತಾ ಇದ್ದೀರಾ, ಇದು ಸರ್ಕಾರಿ ದರ ಅಂತ. ಇದು 1,500 ರೂಪಾಯಿ ಮೇಲೆ ಬರುತ್ತೆ. ನಾವು ಹೇಳ್ತಾ ಇದ್ದೀವಿ, ಸರ್ಕಾರ ಇದರ ಹಣನ ಭರ್ತಿ ಮಾಡಿಕೊಡೋದಿದ್ರೆ ನೇರ ಯಾವ ಕಂಪ್ನಿಯಿಂದ ಮೀಟ್ರ್ಗಳನ್ನ ಅಳವಡಿಸ್ಕೊಡ್ತಾರೆ ಆ ಕಂಪ್ನಿಗೆ ಹಣನ ಅವರೇ ಭರ್ತಿ ಮಾಡಲಿ, ಅಲ್ಲಿ ನಾವು ನೇರವಾಗಿ ಹೋಗಿ ಹಾಕಿಸ್ಕೊಳ್ತೀವಿ. 6 ರೂಪಾಯಿಗೋಸ್ಕರ ನಾವು ಮೀಟ್ರನ್ನ ಚೇಂಜ್ ಮಾಡಿಸೋದಕ್ಕೆ, ಹೊಸ ಮೀಟ್ರ್ ಹಾಕ್ಸೋದಕ್ಕೆ ನಮಗೆ ಒಪ್ಪಿಗೆ ಇಲ್ಲ ಮೇಡಮ್. ಅದರ ಬದಲು ಏನು ಸರ್ಕಾರ ಒಂದು ಪಟ್ಟಿ ಕೊಟ್ಟಿರುತ್ತೆ, ಆ ಪಟ್ಟಿ ಮಾಡಿಕೊಂಡೇ ನಾವು ಹಂಗೆ ಬಾಡಿಗೆ ಹೊಡಿತೀವಿ. ಇವತ್ತು ಹೇಗಿದೆ ಸರ್? ಎಷ್ಟು ಜನ ಬದಲಾವಣೆ ಮಾಡ್ಕೊಂಡಿದ್ದಾರೆ? ಇಲ್ಲ ಮೇಡಮ್, ಯಾರು ಬದಲಾವಣೆ ಇನ್ನು ನಾವು ಕಂಡಂಗೆ ಸುಮಾರು ಜನ ಮಾಡಿಕೊಂಡೇ ಇಲ್ಲ. ನಮ್ಮ ಸಂಘಟನೆ ಅಂತೂ ಇನ್ನು ಕೆಲವು ದಿನ ಟೈಮ್ ಕೇಳ್ತೀವಿ ಮೀಟ್ರ್ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ. ಯಾವುದಕ್ಕೋಸ್ಕರ ಅಂದರೆ ನಮ್ಮದು ಹೋರಾಟ ಮುಂದೆ ಇದೆ. ಇದು 36 ರೂಪಾಯಿ ನಮ್ಗೆ ಒಪ್ಪಿಗೆ ಇಲ್ಲ, 40 ರೂಪಾಯಿ ಬೇಕಿರೋದು ನಮಗೆ. ಅದಕ್ಕೋಸ್ಕರ ನಾವು ಮೀಟ್ರನ್ನ ಮುಂದೆ ನೋಡಿ ಆಗೋದೇ ಇಲ್ಲ ಅಂದಂಥ ಸಂದರ್ಭದಲ್ಲಿ ನಾವು ಸರ್ಕಾರನ ಕನ್ವಿನ್ಸ್ ಮಾಡೋಕೆ ನೋಡ್ತೀವಿ. ಆಗುತ್ತೆ ಆಗಲ್ವಾ ಮುಂದೆ ನೋಡೋಣ, ಹೋರಾಟ ಅಂತೂ ಮಾಡ್ತೀವಿ ಮೇಡಮ್. ಚಿಲ್ಲರೆ ಸಮಸ್ಯೆ ಸರ್, ಒಟ್ಟಾರೆ ಚಿಲ್ಲರೆ ಸಮಸ್ಯೆಗೇ ನಾವು 40 ರೂಪಾಯಿ ಬೇಕು, ಕಿಲೋಮೀಟ್ರಿಗೆ 20 ರೂಪಾಯಿ ಮಾಡಿ ಅಂತ ಕೇಳಿರೋದು. ಅದನ್ನು ಆಗಲ್ಲ ಅಂತ ಅಂದರೆ DC ಅವರು ಅದು ಯಾವ ರೀತಿ ಚಿಲ್ಲರೆ ಕೊಡ್ತಾರೆ? ನಾವು ಅಲ್ಲ ಮೇಡಮ್, ಈಗ ಫೋನ್ಪೇ, ಪೇಟಿಎಮ್ಮು ಇದರಲ್ಲಿ ಏನಾದ್ರು ಚಿಲ್ಲರೆ ತಗೊಳ್ಳೋಣ ಅಂದರೆ ಅದ್ರ ಮೇಲೆ ಟ್ಯಾಕ್ಸ್ ನವರು ಬಂದು ಚಿಲ್ಲರೆ ಅಂಗಡಿಗಳಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ. ಇನ್ನು ನಮಗೆ ನೋಟಿಸ್ ಕೊಡಲ್ಲ ಅಂತ ಏನು ಗ್ಯಾರಂಟಿ? ಅದರಿಂದ ನಮಗೆ ನೇರವಾಗಿ ಗ್ರಾಹಕರು ನೇರವಾಗಿ ಕೊಡ್ತಾರೆ, ನಾವು ನೇರವಾಗಿ ಇಸ್ಕೊಳ್ತೀವಿ. ಕೊಡುವಂಥವ್ರು ಚಿಲ್ಲರೆನ ಅವರೇ ಕೊಡಬೇಕು, ಇಲ್ಲಾಂದರೆ 40 ರೂಪಾಯಿ ಭರ್ತಿ ಮಾಡಿಕೊಡ್ಲಿ ಅಂತ ನಮ್ಮ ಆಗ್ರಹ.